ಪ್ರತಿಯೊಬ್ಬರಿಗೂ ಕೂಡ ಒಂದು ಜಿಜ್ಞಾಸೆ ಇರುತ್ತದೆ. ನಾವೆಷ್ಟು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೇವೆ, ಅದರ ಫಲ ನಮಗೆ ಸಿಗ್ತದೇನೋ ಅನ್ನುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಇರ್ತದೆ. ಸಹಜ. ನಾವೆಷ್ಟೋ ಭಗವಂತನ ನಾಮಸ್ಮರಣೆಯನ್ನು ಪ್ರತಿನಿತ್ಯ ನಾವು ಮಾಡ್ತಿರ್ತೀವಿ. ಆದರೆ ನಮಗೆ ಬರುವಂತಹ ಕಷ್ಟಗಳು ಕಡಿಮೆ ಆಗಿರುವುದಿಲ್ಲ. ನಮಗೆ ಸಂಶಯ ಬರ್ತದೆ. ನಿತ್ಯ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೂ ಕೂಡ ನಮ್ಮ ಕಷ್ಟ ಕಡಿಮೆ ಆಗಿಲ್ಲಲ್ಲ ಅನ್ನುವಂಥ ಪ್ರಶ್ನೆ ಇರ್ತದೆ. ನಮ್ಮ ಶಾಸ್ತ್ರ ನಮಗೇನು ಹೇಳ್ತದೆ ಅಂತಂದರೆ, ನಾವು ಮಾಡಿದಂತಹ ನಾಮಸ್ಮರಣೆ ಎಂದಿಗೂ ವ್ಯರ್ಥ ಆಗುವುದಿಲ್ಲ. ನಾವು ಆ ಭಗವನ್ ನಾಮಸ್ಮರಣೆಯ ಒಳಗೆ ದೃಢವಾದಂತಹ ವಿಶ್ವಾಸ, ಶ್ರದ್ಧೆ, ಭಕ್ತಿ ಎಷ್ಟು ನಾವು ಅಚಲವಾಗಿ ಇಟ್ಕೊಂಡಿರ್ತೇವೋ ಅಷ್ಟು ನಮಗದು ಫಲದಾಯಕವಾಗಿರುತ್ತದೆ. ಹೇಗೆ ಅನ್ನುವಂಥದ್ದನ್ನು ನಾವು ಚಿದಂಬರ ಮಹಾಸ್ವಾಮಿಯವರೊಂದು ಲೀಲೆಯ ಮೂಲಕ ಒಂದು ತಿಳ್ಕೊಳ್ಳೋಣ. ಚಿದಂಬರ ಮಹಾಸ್ವಾಮಿಯವರ ಅಪ್ರತಿಮ ಭಕ್ತರು, ಶಿಷ್ಯರಾದಂತಹ ಒಬ್ಬರು ಅಹಲ್ಯಾಬಾಯಿ ಅಂತ ಭಕ್ತ ಇರ್ತಾಳೆ. ಅಂದರೆ ಅವರು ಆ ಭಗವಂತನ ನಾಮದಲ್ಲಿಟ್ಟಂತಹ ವಿಶ್ವಾಸ, ದೃಢ ಭಕ್ತಿ ಮತ್ತು ಚಿದಂಬರಲ್ಲಿ ಇಟ್ಟಿರ್ತಕ್ಕಂತಹ ಒಂದು ಶ್ರದ್ಧೆ, ಹೇಗೆ ಅವರಿಗೆ ಆ ಭಗವಂತ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ಟ ಅನ್ನುವಂಥದ್ದನ್ನು ಒಂದು ಸಣ್ಣ ಕಥೆಯ ಮೂಲಕ ನಾವು ತಿಳ್ಕೊಳ್ಳೋಣ ಇವತ್ತು. ಚಿದಂಬರ ಮಹಾಸ್ವಾಮಿಯವರ ಅಪ್ರತಿಮ ಆಗಿರತಕ್ಕಂತಹ ಒಬ್ಬರು ಭಕ್ತರು ಅಹಲ್ಯಾಬಾಯಿ ಅಂಥೇಳಿ. ಅವರಿಗೆ ಅವರ ಅತ್ತೆ ಮನೆಯ ಒಳಗೆ ಬಹಳ ತೊಂದರೆಯನ್ನು ಕೊಡ್ತಿರ್ತಾರೆ. ಉಡಲು ಬಟ್ಟೆ ಕೊಡದೆ, ಆಹಾರವನ್ನು ಕೊಡದೆ, ದಿನಗಳ 24 ಗಂಟೆಗಳ ಕಾಲ ಬರೀ ಅವರಿಂದ ಮನೆ ಕೆಲಸವನ್ನು ಮಾಡಿಸ್ತಿರ್ತಾರೆ. ವಿಶ್ರಾಂತಿಯನ್ನು ಕೊಡದೆ, ಹಗಲು ರಾತ್ರಿ ಎನ್ನದೆ ಆ ಅಹಲ್ಯಾಬಾಯಿ ಅನ್ನುವಂಥ ಭಕ್ತ ಕಡೆಯಿಂದ ಮನೆ ಕೆಲಸವನ್ನು ಮಾಡಿಸ್ತಿರ್ತಾರೆ. ಒಮ್ಮೆ ಮನೆ ಕೆಲಸವನ್ನು ಮಾಡ್ತಾ ಮಾಡ್ತಾ ಆಯಾಸಗೊಂಡು ಮೂರ್ಛೆ ಹೋದಂತಹ ಆ ಅಹಲ್ಯಾಬಾಯಿಗೆ ಕಟ್ಟಿಗೆಯಿಂದ ರಕ್ತ ಬರುವಂತೆ ಹೊಡೆದರೂ ಕೂಡ ಅವರಲ್ಲಿ ಕರುಣೆ ಅನ್ನುವಂಥದ್ದು ಉಂಟಾಗದೆ ಮತ್ತೆ ಅವರ ಕಡೆಯಿಂದ ಮನೆ ಕೆಲಸವನ್ನು ಮಾಡಿಸ್ತಿರ್ತಾರೆ. ಈ ರೀತಿ ಇರುವಾಗ ಒಮ್ಮೆ ಅಹಲ್ಯಾಬಾಯಿ ಏನು ಮಾಡ್ತಾಳಂತಂದ್ರೆ, ಇವರು ಯಾರಿಗೂ ಹೇಳದೆ ಆ ಮನೆ ಹತ್ರ ಒಂದು ಬಾವಿ ಇರ್ತದೆ. ಆ ಬಾವಿ ಒಳಗೆ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡೋಣ ಅಂಥೇಳಿ ಸಂಕಲ್ಪ ಮಾಡಿದಾಗ ಆ ಬಾವಿ ಹತ್ರ ಹೋಗ್ತಾಳ. ಅವಳಿಗೆ ಚಿದಂಬರ ಮಹಾಸ್ವಾಮಿಯವರಲ್ಲಿ ಅತ್ಯಂತ ದೃಢವಾದಂತಹ ಭಕ್ತಿ, ಆ ಚಿದಂಬರ ನಾಮದಲ್ಲಿ. ಆ ಭಗವಂತ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ತಾ ಇನ್ನೇನು ಪ್ರಾಣಾರ್ಪಣೆ ಮಾಡಬೇಕು ಅನ್ನೋ ಹತ್ತರೊಳಗೆ ಚಿದಂಬರ ಮಹಾಸ್ವಾಮಿಯವರು ವೃದ್ಧ ರೂಪವನ್ನು ಧರಿಸ್ಕೊಂಡು ಬರ್ತಾರಲ್ಲಿ. ಆ ವೃದ್ಧ ರೂಪವನ್ನು ಧರಿಸ್ಕೊಂಡು ಅವರು ಸಮಾಧಾನ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ಯಾ ಅಂತ ಕೇಳಿದಾಗ ತನ್ನ ಎಲ್ಲ ವೃತ್ತಾಂತವನ್ನು ಹೇಳಿ ಅವಾಗ ಅವರು ಆ ಮಹಾಸ್ವಾಮಿಯ ದರ್ಶನವನ್ನು ಮಾಡು ಅಂತ ಹೇಳ್ತಾರೆ. ಪ್ರತ್ಯಕ್ಷ ಭಗವಂತನಲ್ಲಿ ಬಂದಿದ್ದರೂ ಕೂಡ ನೀನು ಮುರುಗೋಡಕ್ಕೆ ಹೋಗಿ ಆ ಭಗವಂತನ ದರ್ಶನವನ್ನು ಮಾಡು ಅಂತ ಹೇಳಿ ಕಳಿಸಿದಾಗ ಆ ಅಹಲ್ಯಾಬಾಯಿ ಏನು ಮಾಡ್ತಾಳೆ, ಮನೇಲಿ ಯಾರಿಗೂ ಹೇಳದೆ ಆ ಮಹಾಸ್ವಾಮಿ ದರ್ಶನಕ್ಕೆ ಹೊರಡ್ತಾಳೆ. ಎಷ್ಟೋ ದಿನಗಳಾದರೂ ಕೂಡ ಅಹಲ್ಯಾಬಾಯಿ ಮುರುಗೋಡಕ್ಕೆ ಬರ್ತಿರ್ತಾಳೆ. ಆ ಮಹಾಸ್ವಾಮಿ ದರ್ಶನ ಆಗ್ತದೆ. ತನ್ನ ದುಃಖವನ್ನು ಆ ಮಹಾಸ್ವಾಮಿ ಹತ್ರ ನಿವೇದನೆ ಮಾಡ್ಕೊಳ್ತಾಳೆ. ಅಷ್ಟರೊಳಗೆ ಏನಾಗಿರ್ತದಂತಂದ್ರೆ,
ಆ ಚಿದಂಬರ ಮಹಾಸ್ವಾಮಿಯವರು ಏನು ಅಹಲ್ಯಾಬಾಯಿ ತಮ್ಮ ಮನೆಯನ್ನು ಬಿಟ್ಟು ದರ್ಶನಕ್ಕೆ ಬಂದಿರ್ತಾರೆ, ಆ ಮಹಾಸ್ವಾಮಿಯವರು ಅಹಲ್ಯಾಬಾಯಿಯ ರೂಪದಲ್ಲಿ ಹೋಗಿ ಆ ಸಂಪೂರ್ಣ ಮನೆ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಇಷ್ಟು ಆಶ್ಚರ್ಯ ಆಗ್ತದ ಮನೆಯವರಿಗೆಲ್ಲ. ತನ್ನಿಂದ ತಾನೇ ಭತ್ತ ಕುಟ್ಟುದಾಗ್ತದ, ತನ್ನಿಂದ ತಾನೇ ನೀರುಗಳು ತುಂಬ್ತಾವ. ಇದನ್ನೆಲ್ಲ ಆಶ್ಚರ್ಯವನ್ನು ಕಂಡು ಅವ್ರಿಗೆ ಸಂಶಯ ಆಗ್ತದೆ. ಅಷ್ಟರೊಳಗೆ ಆ ಮಹಾಸ್ವಾಮಿ ಅನುಗ್ರಹವನ್ನು ಪಡೆದಂತಹ ಅಹಲ್ಯಾಬಾಯಿ ಊರಿಗೆ ಹೋಗ್ತಾಳೆ. ಆವಾಗ ಈ ಆಶ್ಚರ್ಯವಾದನ್ನ ನೋಡಿದಂತಹ ಆ ಮನೆಯವರೆಲ್ಲರೂ ಸೇರಿ ಪ್ರಶ್ನೆಯನ್ನು ಮಾಡ್ತಾಳೆ. ಪ್ರಶ್ನೆಯನ್ನು ಅಹಲ್ಯಾಬಾಯಿಗೆ ಮಾಡ್ತಾರೆ. ಆವಾಗ ಆ ಅಹಲ್ಯಾಬಾಯಿ ಬಹಳ ಆಶ್ಚರ್ಯ ಆಗ್ತದೆ. ಆ ಚಿದಂಬರಷ್ಟು ಕರುಣಾಮಯಿ ಇದ್ದಾನ, ಆ ಭಕ್ತರ ನಂಬಿದ ಭಕ್ತರ ಕೈ ಬಿಡದಾತ ಅನ್ನುವಂತಹ ಒಂದು ನುಡಿಯನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಡ್ತಾರೆ. ಅಂದ್ರೆ ಈ ಹೇಳುವ ಉದ್ದೇಶ ಅಂತಂದ್ರೆ, ನಾವು ಮಾಡುವಂತಹ ಆ ಭಗವಂತನ ನಾಮಸ್ಮರಣೆ ನಮ್ಗೆ ಯಾವುದೋ ಒಂದು ರೀತಿಯ ಒಳಗೆ ನಮಗದು ಅನುಕೂಲವನ್ನು ಮಾಡುತ್ತದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೋ ಒಂದು ರೀತಿಯ ಒಳಗೆ ನಮಗದು ಅನುಕೂಲ ಮಾಡೇ ಮಾಡುತ್ತದೆ. ನಾವು ಮಾಡಿದಂತಹ ನಾಮಸ್ಮರಣೆ ಎಂದೂ ವಿಫಲ ಆಗ್ಲಿಕ್ಕೆ ಶಕ್ಯ ಇಲ್ಲ.